ಧರ್ಮಸ್ಥಳದ ವಿಚಾರ ಗಮನಿಸ್ತಾ ಹೋಗೋಣ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡೋಕ್ ಪ್ಲಾನ್ ಮಾಡಿದ್ರಲ್ಲ, ಅದೆಲ್ಲವೂ ಕೂಡ ಬಟಾಬಯಲಾಗ್ತಾ ಇದೆ. ಕೋರ್ಟ್ಗೆ ಎಸ್ಐಟಿ ತನಿಖಾ ಪ್ರಾಥಮಿಕ ವರದಿ ಸಲ್ಲಿಕೆ ಆಗಿದ್ದು, ತಿಮರೋಡಿ ಸೇರಿದಂತೆ 6 ಆರೋಪಿಗಳ ಶಾಮೀಲಿನ ಬಗ್ಗೆ ಇಲ್ಲಿ ಉಲ್ಲೇಖ ಆಗಿದೆ. ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ, ನಾನು ಇನ್ನೂ ರಿಪೋರ್ಟ್ ನೋಡಿಲ್ಲ, ಇದ್ರ ಬಗ್ಗೆ ಗಮನ ಹರಿಸ್ತೀನಿ ಅಂತ. ಕೋರ್ಟ್ಗೆ ಎಸ್ಐಟಿ ತನಿಖಾ ಪ್ರಾಥಮಿಕ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಅಂದ್ರೆ ಆರಂಭಿಕ ರಿಪೋರ್ಟ್ ಅವ್ರ ಕೈಗೆ ಸೇರಿದೆ. ತಿಮರೋಡಿ ಸೇರಿ 6 ಜನರ ಹೆಸರು ಇದರಲ್ಲಿ ಪ್ರಸ್ತಾಪ ಆಗಿದೆ. ನಾನು ಇನ್ನೂ ರಿಪೋರ್ಟ್ ನೋಡಿಲ್ಲ ಅಂತ ಸಿಎಂ ಹೇಳ್ತಾ ಇದ್ದು, ರಿಪೋರ್ಟ್ ನೋಡಿದ ಬಳಿಕ ಮಾತಾಡ್ತೀನಿ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಧರ್ಮಸ್ಥಳದ ವಿರುದ್ಧ ನಡೀತಾ ಇದ್ದ ಅತಿ ದೊಡ್ಡ ಷಡ್ಯಂತ್ರ ಬಯಲಾಗಿದೆ. ಕೋರ್ಟ್ಗೆ ಇದೀಗ ಎಸ್ಐಟಿ ತನಿಖಾ ಪ್ರಾಥಮಿಕ ವರದಿ ಸಲ್ಲಿಕೆಯಾಗಿದೆ. 6 ಆರೋಪಿಗಳು ಇದರಲ್ಲಿ ತಿಮರೋಡಿ ಸೇರಿದಂತೆ ಶಾಮೀಲಾಗಿದ್ದಾರೆ ಎನ್ನುವಂತಹ ಉಲ್ಲೇಖ ಇದ್ದು, ಅದರ ಬಗ್ಗೆ ಸಿಎಂ ರಿಯಾಕ್ಟ್ ಮಾಡಿದ್ದಾರೆ. ಧರ್ಮಸ್ಥಳದ ವಿಚಾರದಲ್ಲಿ ತನಿಖೆ ಆಗ್ಬೇಕು, ಸತ್ಯಾಸತ್ಯತೆ ಹೊರಗೆ ಬರಬೇಕು ಅಂತ ಎಸ್ಐಟಿ ಮಾಡಿದ್ರಿ. ಚಾರ್ಜ್ ಶೀಟ್ ಅಲ್ಲಿ ಷಡ್ಯಂತ್ರ ಆಗಿರೋದು ನಿಜ ಅಂತ ಹೇಳಿ 6 ಜನ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ ಸರ್. ಆರೋಪ ಮಾಡಿದ್ರು ಇವರು. ನಾನು ಚಾರ್ಜ್ ಶೀಟ್ ನೋಡಿಲ್ಲ. ಕೂರ್ದಾಲ್ ಬಗ್ಗೆ ಲೆಟರ್ ಬರೆದಿದ್ದೀನಿ ಸರ್. ಧರ್ಮಸ್ಥಳದ ವಿಚಾರದಲ್ಲಿ ತನಿಖೆ ಆಗ್ಬೇಕು, ಸತ್ಯಾಸತ್ಯತೆ ಹೊರಗೆ ಬರಬೇಕು ಅಂತ ಎಸ್ಐಟಿ ಮಾಡಿದ್ರಿ. ಚಾರ್ಜ್ ಶೀಟ್ ಅಲ್ಲಿ ಷಡ್ಯಂತ್ರ ಆಗಿರೋದು ನಿಜ ಅಂತ ಹೇಳಿ 6 ಜನ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ ಸರ್. ಆರೋಪ ಮಾಡಿದ್ರು ಇವರು. ನಾನು ಚಾರ್ಜ್ ಶೀಟ್ ನೋಡಿಲ್ಲ. ಕೂರ್ದಾಲ್ ಬಗ್ಗೆ ಲೆಟರ್ ಬರೆದಿದ್ದೀನಿ ಸರ್. ಧರ್ಮಸ್ಥಳದ ವಿಚಾರದಲ್ಲಿ ತನಿಖೆ ಆಗ್ಬೇಕು, ಸತ್ಯಾಸತ್ಯತೆ ಹೊರಗೆ ಬರಬೇಕು ಅಂತ ಎಸ್ಐಟಿ ಮಾಡಿದ್ರಿ. ಚಾರ್ಜ್ ಶೀಟ್ ಅಲ್ಲಿ ಷಡ್ಯಂತ್ರ ಆಗಿರೋದು ನಿಜ ಅಂತ ಹೇಳಿ 6 ಜನ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ ಸರ್. ಆರೋಪ ಮಾಡಿದ್ರು ಇವರು. ನಾನು ಚಾರ್ಜ್ ಶೀಟ್ ನೋಡಿಲ್ಲ. ಕೂರ್ದಾಲ್ ಬಗ್ಗೆ ಲೆಟರ್ ಬರೆದಿದ್ದೀನಿ ಸರ್. ಧರ್ಮಸ್ಥಳದ ವಿಚಾರದಲ್ಲಿ ತನಿಖೆ ಆಗ್ಬೇಕು, ಸತ್ಯಾಸತ್ಯತೆ ಹೊರಗೆ ಬರಬೇಕು ಅಂತ ಎಸ್ಐಟಿ ಮಾಡಿದ್ರಿ. ಚಾರ್ಜ್ ಶೀಟ್ ಅಲ್ಲಿ ಷಡ್ಯಂತ್ರ ಆಗಿರೋದು ನಿಜ ಅಂತ ಹೇಳಿ 6 ಜನ